ಸೊ ಇವಾಗ ಇದು ನಿಮ್ಮದು ಫಿಫ್ತ್ ಸೆಮ್ ರಿಸಲ್ಟು ಯಾರ್ಯಾರು ರಿವ್ಯಾಲ್ಯೂಷನ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲಿ. ನೋಡಿ ಇಲ್ಲಿ ಇದು ಬಂದು ಫಿಫ್ತ್ ಸೆಮ್ ರಿಸಲ್ಟ್ ಇದು. ಓಕೆ, ಫಿಫ್ತ್ ಸೆಮ್ ರಿಸಲ್ಟಲ್ಲಿ 8 ಸಿ ಜಿ ಪಿ ಇದೆ. ಇನ್ನೊಂದು ಎಕ್ಸಾಂಪಲಲ್ಲಿ ಫಿಫ್ತ್ ಸೆಮ್ ರಿಸಲ್ಟಲ್ಲಿ 10 ಸಿ ಜಿ ಪಿ ಇದೆ. ಸೊ ಇವನ ಮಾರ್ಕ್ಸ್ ಬಂದು 42 ಇದೆ, ಲ್ಯಾಬಲ್ಲಿ 98 ಸ್ಕೋರ್ ಮಾಡಿದ್ದಾನೆ. ಇಲ್ಲಿ 226 ಇದೆ ಇಂಟರ್ನಲ್ ಮಾರ್ಕ್ಸು. ನೋಡಿ ಇವಾಗ ಅದನ್ನು ಎಂಟ್ರಿ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಎಕ್ಸ್ಟರ್ನಲ್ ಇದು ಥಿಯರಿ ಇದು ಲ್ಯಾಬು. ಥಿಯರಿ ಎಷ್ಟಿದೆ? 42 ಇದೆ. ಓಕೆ, ಆಮೇಲೆ ಲ್ಯಾಬ್ ಎಷ್ಟಿದೆ? 98 ಇದೆ. ಆಮೇಲೆ ಇಂಟರ್ನಲ್ ಮಾರ್ಕ್ಸ್ 226 ಇದೆ. ಓಕೆ, 226 ಇದೆ. ಸೊ 10 ಸಿ ಜಿ ಪಿ ಬಂತು ನಿಮಗೆ. ಸೊ ಇದು 10 ಸಿ ಜಿ ಪಿ ಇದೆ. ಸೊ 10 ಸಿ ಜಿ ಪಿ ಇದ್ದರೆ ಫಾರ್ ಎಕ್ಸಾಂಪಲ್ 42 ಇದೆ, ಆಪ್ಷನ್ ಇರೋದಿಷ್ಟು 60 ಮಾರ್ಕ್ಸ್ ತನಕ ಹೋಗ್ಬೋದು. ಇದು 60ಗೆ 42 ಬಂದಿದೆ ಅವನಿಗೆ. ಸೊ 10 ಸಿ ಜಿ ಪಿ ಇದೆ. 6 ಎಮ್ದು ಒಂದು ಡಮ್ಮಿ ಡೇಟಾ ಹಾಕಿದ್ದೀನಿ ಇಲ್ಲಿ. ಓಕೆ, ಸೊ ಫೈನಲ್ ಆಗಿ ನಿಮಗೆ 6 ಎಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸ್ಟರ್ನಲ್ ಬಂದು 160 ಮಾರ್ಕ್ಸ್ಗೆ ಬರುತ್ತೆ, 150 ಸ್ಕೋರ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಇಂಟರ್ನಲ್ಲು 230 ಇದೆ, 240 ಇದೆ, 230 ಸ್ಕೋರ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಓಕೆ, ಸೊ ಅದು ಎಂಟ್ರಿ ಮಾಡಿದ್ದೀನಿ ಇವಾಗ ಇಲ್ಲಿ. ಸೊ ಇಲ್ಲೂ 10 ಸಿ ಜಿ ಪಿ ಎ ಬಂತು. ಸೊ ಫಿಫ್ತ್ ಸೆಮ್ಮು 10 ಸಿ ಜಿ ಪಿ ಎ, 6 ಸೆಮ್ಮು 10 ಸಿ ಜಿ ಪಿ ಎ. ಸೊ ಫೈನಲ್ ಆಗಿ ಬರೋದು ನಿಮಗೆ 8.47 ಇಸ್ ಯುವರ್ ಸಿ ಜಿ ಪಿ ಎ. ಓಕೆ, ಸೊ ಇಲ್ಲಿ ಕನ್ವರ್ಷನ್ ಮಾಡಿದಾಗ 77.2 ಬರುತ್ತೆ. ಕನ್ವರ್ಷನ್ ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಸಿ ಜಿ ಪಿ ಎನ -0.75 ಮಾಡಿ ಇಂಟು 10 ಮಾಡಿದ್ರೆ ವಿಲ್ ಗೆಟ್ ದ ಪರ್ಸೆಂಟೇಜ್ ಕನ್ವರ್ಷನ್ನು. ಸೊ ಇಲ್ಲಿ ಏನು 77.2 ಅಂತ ಇದೆ, ಇದು ನಿಮಗೆ ಡಿ ಸಿ ಟಿಗೆ ತೊಗೊಳೋದು. ಓಕೆ, ಸೊ ಇವಾಗ ನೀವು ರಿವ್ಯಾಲ್ಯೂಷನ್ ಕೆಲವರೆಲ್ಲ ಹಾಕ್ಬೇಕು ಅನ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ಈ ಹುಡುಗನೇ ಹಾಕ್ಬೇಕು ಅಂದ್ಕೊಂಡಿದ್ದ. ನೋಡಿ ಫಾರ್ ಎಕ್ಸಾಂಪಲ್ ಇವಾಗ 42 ಇದೆ. 42 ಇರೋದು ನಾನು 55 ಮಾಡ್ತೀನಿ. ನೋಡಿ 10 ಸಿ ಜಿ ಪಿ ಎ ಇದೆ, ಇಲ್ಲೂ ಏನು ಚೇಂಜಸ್ ಆಗಿಲ್ಲ. ನೋಡಿ 8.47 ಅಷ್ಟೇ ಇದೆ. ಬೇಡ 60 ಔಟ್ ಆಫ್ 60 ಮಾಡ್ತೀನಿ. ನೋಡಿ 10 ಸಿ ಜಿ ಪಿ ಎ ಇದೆ, ಸೇಮ್ ಇಲ್ಲೂ 8.47 ಇದೆ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಏನಾಗ್ತಾ ಇದೆ ಅಂತ? ರಿವ್ಯಾಲ್ಯೂಷನ್ ಯಾರು ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಇದನ್ನೇ ಹೇಳಿದ್ದು ನಾನು. ಇದೇ ಇಲಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ದು ನಿಮಗೆ. ಔಟ್ ಆಫ್ ಔಟ್ ಹಾಕಿದ್ರು ಬಂದ್ರೂ ಅವ್ನಿಗೆ 16 ಮಾರ್ಕ್ಸ್ ಜಾಸ್ತಿ ಆದ್ರೂ, 18 ಮಾರ್ಕ್ಸು 42 ಇರೋದು 18 ಮಾರ್ಕ್ಸ್ ಜಾಸ್ತಿ ಆದ್ರೂ 10 ಸಿ ಜಿ ಪಿ ಇದೆ. ಸೊ ಯಾರ್ಯಾರಿಗೆ ನನ್ನ ಗೈಡೆನ್ಸ್ ಏನು ಅಂತಂದರೆ 10 ಸಿ ಜಿ ಪಿ ಯಾರಿಗಿದೆ ಅವರು ರಿವ್ಯಾಲ್ಯೂಯೇಷನ್ನು ನಾಟ್ ನೆಸಸರಿ ಅಂದ್ಕೊತೀನಿ. ಬಟ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಯು ಕ್ಯಾನ್ ಪುಟ್ ಫಾರ್ ರಿವ್ಯಾಲ್ಯೂಯೇಷನ್. ಒಂದು 550 ರೂಪಾಯಿ ಹೋದ್ರೋಗ್ಲಿ ಸರ್ ಪರವಾಗಿಲ್ಲ, ನಂಗೆ ಸ್ಕೋರಿಂಗ್ ಜಾಸ್ತಿ ಆಗಲಿ, ನಂಗೆ ಬರಬೇಕು ಅನ್ನೋಂಗಿದ್ರೆ ಟ್ರೈ ಮಾಡ್ಬೋದು. ಆಮೇಲೆ ಯಾವುದೇ ಕಾರಣಕ್ಕೂ 42 ಮಾರ್ಕ್ಸ್ನ ಕಡಿಮೆ ಮಾಡಲ್ಲ. ದಿಸ್ ದ ಒನ್ ಥಿಂಗ್. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ 24 ಇದೆ. ಸೊ 60 ಬಂದು 24 ಎಂಟ್ರಿ ಮಾಡ್ತೀನಿ. ಆಮೇಲೆ ಲ್ಯಾಬ್ ಮಾರ್ಕ್ಸ್ ಬಂದು 87 ಇದೆ. ಓಕೆ, ಆಮೇಲೆ ಇಂಟರ್ನಲ್ ಮಾರ್ಕ್ಸ್ ಬಂದು 202 ಇದೆ. ಸೊ ಎಷ್ಟು ಬಂತು ಸಿ ಜಿ ಪಿ ಎ? ನೋಡಿ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? 8 ಸಿ ಜಿ ಪಿ ಎ. ನೋಡಿ ಇಲ್ಲಿ 8 ಸಿ ಜಿ ಪಿ ಎ ಬಂದಿದೆ. ಗ್ರೇಡ್ ಬಂದು ಬಿ ಪ್ಲಸ್ ಇದೆ, ಗ್ರೇಡ್ ಬಂದು ಬಿ ಪ್ಲಸ್ ಬಂದಿದೆ. ಈ ಗ್ರೇಡ್ಸೇ ಕೊಡೋದು ನಿಮಗೆ ಇಲ್ಲಿ. ಓಕೆ, ಗ್ರೇಡ್ ಪಾಯಿಂಟ್ಸ್ 8, ಗ್ರೇಡ್ ಬಂದು ಬಿ ಪ್ಲಸ್ಸು. ಇದನ್ನೇ ನಿಮಗೆ ನೋಡಿ ಇಲ್ಲಿ ಗ್ರೇಡ್ ಪಾಯಿಂಟ್ಸ್ 8 ಅದೇ ಸಿ ಜಿ ಪಿ ಎ ಬರುತ್ತೆ ನಿಮಗೆ. ಓಕೆ, ಇವಾಗ ಇನ್ ಕೇಸ್ ಇಂಥವ್ರು ಏನಾದರೂ ಲೆಸ್ ದೆನ್ 10 ಅಂದರೆ 9 ಸಿ ಜಿ ಪಿ ಎ ಅಥವಾ 8 ಸಿ ಜಿ ಪಿ ಎ ಇಂಥವ್ರು ಇದ್ದರೆ ನೀವು ರಿವ್ಯಾಲ್ಯೂಷನ್ಗೆ ಟ್ರೈ ಮಾಡ್ಬೋದು. ಯಾಕೆಂದರೆ ಹೇಳ್ತೀನಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ 8 ಸಿ ಜಿ ಪಿ ಇದೆ, ಇವತ್ತು 24 ಬಂದಿದೆ. ಇಲ್ಲಿ ಬಂದರೆ ಇಲ್ಲಿ ನಿಮಗೆ 6 ಎಮ್ ಎಲ್ ಸೇಮ್ ಡೇಟಾಗೆ ಬಂದರೆ 8.11 ಇದೆ ಸಿ ಜಿ ಪಿ ಎ. ಕಾಣಿಸ್ತಾಗೆ ಇಲ್ಲಿ ಚೇಂಜಸ್ ಆಗಿರೋದು. ನೋಡಿ ಇದು ಎಕ್ಸೆಲ್ ಕ್ಯಾಲ್ಕುಲೇಷನ್ ಫೈಲು, ಇದು ನಾನು ಮಾಡಿರೋದು. ಜಸ್ಟ್ ನಿಮ್ಮದು ಮಾರ್ಕ್ಸ್ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಕೊಡುತ್ತೆ. ಇದನ್ನೇ ಹೇಳ್ತಾ ಇದ್ದು ನಾನು ನಿಮಗೆ. ಎಷ್ಟು ಜನ ಚೆಕ್ ಮಾಡಿದಿರೋ ಗೊತ್ತಿಲ್ಲ, ಇದನ್ನು ಗ್ರೂಪಲ್ಲಿ ಹಾಕಿದ್ದೆ. ಏನೋ ಸರ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಇದ್ರ ಕೂತ್ಕೊಂಡು ಎಷ್ಟು ವರ್ಕೌಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು, ಯಾವ ಥರ ಇದೆ ಬರಬೇಕು ಅಂತ. ಸೊ ಇವಾಗ ಕಾಣಿಸ್ತಿದೆಯಾ ಡೇಟಾ? ಆರ್ ಯು ಅಬ್ಸರ್ವಿಂಗ್? ಸೊ ಇವಾಗ ನೋಡಿ ಇಲ್ಲಿ 24 ಇರೋದು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದಾಗ ಇಲ್ಲಿ 24 ಇರೋದು 5 ಮಾರ್ಕ್ಸ್ ಚೇಂಜಸ್ ಆಗುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 29 ಆಯಿತು ಅಂದ್ಕೊಳ್ಳಿ. ನೋಡಿ ಸಿ ಜಿ ಪಿ ಚೇಂಜಸ್ ಆಗಲ್ಲ, 8 ಬರುತ್ತೆ. ಇಲ್ಲೂ ಚೇಂಜಸ್ ಆಗಲ್ಲ, 8.11 ಇರೋದು ಅಷ್ಟೇ ಬರುತ್ತೆ. ನೆಕ್ಸ್ಟು 29 ಇರೋದು 35 ಆಯಿತು ಅಂದ್ಕೊಳ್ಳಿ. ನೋಡಿ ಇವಾಗ ಚೇಂಜಸ್ ಆಗುತ್ತೆ, ಅಂದರೆ 34 ಅಂದ್ಕೊಳ್ಳೋಣ. 34 ಅಂದರೆ ಚೇಂಜಸ್ ಆಗಲ್ಲ, ಆಗುತ್ತೆ. 33 ಅಂದರೆ ಚೇಂಜಸ್ ಆಗುತ್ತೆ. 32 ಅಂದರೆ ಚೇಂಜಸ್ ಆಗುತ್ತೆ. ಆಮೇಲೆ 31 ಅಂದರೆ ಚೇಂಜಸ್ ಆಗುತ್ತೆ. 31 ಚೇಂಜಸ್ ಆಗಲ್ಲ. 24 ಅದು 31 ಆಗಬೇಕು. ಅಂದರೆ ನಿಮಗೆ 24 ಅಂದರೆ 7 ಮಾರ್ಕ್ಸ್ ಬರಬೇಕು. ಅಂದರೆ 7 ಅಂದರೆ ರಫ್ಲಿ 7 2s 14, 2.5 ಅಲ್ಲ 1.5 ರಫ್ಲಿ ಒಂದು 21 ಮಾರ್ಕ್ಸ್ ಬಂದರೆ ಚೇಂಜಸ್ ಆಗುತ್ತೆ. 24 31 ಆಗುತ್ತೆ. ಇವನು ಕೇಸ್ಗೆ ಹೇಳ್ತಾ ಇರೋದು ನಾನು. ಸೊ ಇವಾಗ ಇಲ್ಲಿ 24 8 ಇರೋದು 9 ಸಿ ಜಿ ಪಿ ಆಗಬೇಕು ಅಂತಂದರೆ ನೋಡಿ 32 ಮಾರ್ಕ್ಸ್ ಬರಬೇಕು. ಅವಾಗ 9 ಸಿ ಜಿ ಪಿ ಆಗುತ್ತೆ. ಅಂದರೆ 19 ಮಾರ್ಕ್ಸು 24 ಅಲ್ಲ 9 ಅಲ್ಲ 24 ಪ್ಲಸ್ 6 8 ಮಾರ್ಕ್ಸ್ ಬರಬೇಕು 9 ಸಿ ಜಿ ಪಿ ಆಗೋದಕ್ಕೆ. ನೋಡಿ ಇಲ್ಲಿ ಚೇಂಜಸ್ ಆದರೆ ಆಟೋಮೆಟಿಕಲಿ ನೋಡಿ ಇಲ್ಲೂ ಚೇಂಜಸ್ ಆಗುತ್ತೆ. 8.11 ಇರೋದು 8.29 ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ಯಾರ್ಯಾರಿಗೆ 10 ಸಿ ಜಿ ಪಿ ಇದೆ ನೀವು ಹಾಕಿದ್ರೂ ಏನು ಡಿಫ್ರೆನ್ಸ್ ಆಗಲ್ಲ. ಥಿಂಕ್ ಮಾಡಿ ಹಾಕಿ. ಯಾರ್ಯಾರು ಲೆಸ್ ದೆನ್ 10 ಇದೆ ಅಂದರೆ 9 ಇದೆ, 8 ಇದೆ, 7 ಇದೆ, ನೀವು ಟ್ರೈ ಮಾಡ್ಬೋದು ರಿವ್ಯಾಲ್ಯೂಷನ್ ಹಾಕೋದಕ್ಕೆ. ಸೊ ಇಷ್ಟು ಅರ್ಥ ಆಗಿದ್ದರೆ ಇದ್ರ ಮೇಲೆ ಏನೋ ಡೌಟ್ ಇದ್ದರೆ ನನಗೆ ಕೇಳಿ. ಡೈರೆಕ್ಟಾಗಿ ಕ್ವಶನೇ ಮಾಡಿ, ಚಾಟ್ಸ್ ಇಲ್ಲ ಚಾಟ್ಸಲ್ಲಿ ಹಾಕಿ.
Sir, my score is SGPA. My HOD is telling me to apply for revaluation because I scored 49 in theory. No need ಅಪ್ಪ. ನನಗನ್ಸಂಗೆ ಏನು ಬೇಕಾಗಿಲ್ಲ, ಬಟ್ ನೀನು ಸ್ಯಾಟಿಸ್ಫ್ಯಾಕ್ಷನ್ ಹಾಕೊಂಡ್ರೆ ಹಾಕೊಬೋದು. 10 ಸಿ ಜಿ ಪಿ ಚೇಂಜಸ್ ಆಗಲ್ಲ, ಏನು ನಥಿಂಗ್ ಚೇಂಜಸ್ ವಿಲ್ ಹ್ಯಾಪನ್. ಸರ್, ಐ ಗಾಟ್ 87%. ಶುಡ್ ಐ ಟ್ರೈ ರಿವ್ಯಾಲ್ಯೂಷನ್ ಅಬೋ 9 ಸಿ ಜಿ ಪಿ ಎ? ಎಸ್ ಜಿ ಪಿ ಎಲ್ಲ ಕಣೋ, ಸಿ ಜಿ ಪಿ ಎ. ಎಸ್ ಜಿ ಪಿ ಎ ಈ ಸೆಮ್ದು ನೋಡಿ, ಇಲ್ಲಿ ಈ ಸೆಮ್ ನಾನು ಹೇಳ್ತಾ ಇರೋದು ಫಿಫ್ತ್ ಸೆಮ್ದು. ಇಲ್ಲಿ ಫಿಫ್ತ್ ಸೆಮ್ ಇದೆಯಲ್ಲ ನೋಡಿ, ಇಲ್ಲಿ ಎಸ್ ಜಿ ಪಿ ಎ 9 ಇದ್ರೆ ಅಪ್ಲೈ ಮಾಡ್ಬೋದು, ನೋ ಇಶ್ಯೂ. 10 ಇದ್ರೆ ಆಗಲ್ಲ, ಅರ್ಥ ಆಯ್ತಾ? ಇಲ್ಲಿ ಎಸ್ ಜಿ ಪಿ ಎ 9 ಇದ್ರೆ ಯು ಕ್ಯಾನ್ ಅಪ್ಲೈ. ಇಲ್ಲಿ 9 ಇದ್ರೆ ಯು ಕ್ಯಾನ್ ಅಪ್ಲೈ, ಯು ಕ್ಯಾನ್ ಟೇಕ್ ಎ ಚಾನ್ಸ್. ಸರ್, ಐ ಹ್ಯಾವ್ ಒನ್ ಡೌಟ್. ಇನ್ ಕೇಸ್ ಥಿಯರಿ ಇಸ್ ಪಾಸ್ ಬಟ್ ಪ್ರಾಕ್ಟಿಕಲ್ ಇಸ್ ಫೇಲ್, ವಾಟ್ ಶುಡ್ ವಿ ಡೂ? ಪ್ರಾಕ್ಟಿಕಲ್ ಫೇಲ್ ಆದ್ರೆನಾ? ನಿನ್ನಂತ ಇದು ಯಾರೋ ನಾನು ನೋಡಿಲ್ಲಪ್ಪ. ಪ್ರಾಕ್ಟಿಕಲ್ ಯಾರೋ ಫೇಲ್ ಮಾಡ್ತಾರೆ ಇಲ್ಲಿ. ಥಿಯರಿ ಮಾರ್ಕ್ಸ್ ಇಸ್ 186, ಪ್ರಾಕ್ಟಿಕಲ್ ಇಸ್ 25. ಚಾನ್ಸೇ ಇಲ್ಲಪ್ಪ, ಮಿಸ್ ಆಗಿದೆ, ಉಲ್ಟಾಗಿದೆ ಕೇಸ್ ಅದು. ನೋಡಿ ಇಲ್ಲಿ ಬರೋದು, ಅದನ್ನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನೋಡಿ. ನಾನು ಏನು ವಿಡಿಯೋ ಮಾಡ್ತೀನಿ ದಯಮಾಡಿ ಸ್ವಲ್ಪ ನೋಡಿ. ನೋಡಿ ಇಲ್ಲಿ ಬರೋದು ಫಸ್ಟ್ ಒನ್ನು ಎಕ್ಸ್ಟರ್ನಲ್ ಇಂಟರ್ನಲ್ ಮಾರ್ಕ್ಸ್ 240. 240ಗೆ 202 ಸ್ಕೋರ್ ಆಗಿದೆ. ನೆಕ್ಸ್ಟು ಥಿಯರಿ ಮಾರ್ಕ್ಸ್, ನೆಕ್ಸ್ಟು ಪ್ರಾಕ್ಟಿಕಲ್ ಮಾರ್ಕ್ಸ್. ಯಾವ ಚೆಕ್ ಮಾಡ್ಕೊಳ್ಳಿ. ಸರ್, ಈಸ್ ಇನ್ಫ್ಲೂಯೆನ್ಸಿಂಗ್ ಮೀ ಟು ಅಪ್ಲೈ? ನೋ ನೀಡ್. ನಿನ್ನಿಷ್ಟ ಅದು. ನೋ ನೀಡ್. ಯಾಕಂದರೆ 49 ಮಾರ್ಕ್ಸ್ ಬಂದ್ರು ಅವ್ರಿಗೆ ಹೇಳಿ, ಇದನ್ನು ಬೇಕಾದ್ರೆ ಫೈಲ್ ಕಳಿಸ್ಬಿಟ್ಟು ಹೇಳಿ, ಗೊತ್ತಾಗುತ್ತೆ ಅವ್ರಿಗೆ. ಫೋಟೋ ಕಾಪಿ ಅಪ್ಲೈ ಮಾಡಿದ್ದೀನಿ, ಬರೋದು ಲೇಟ್ ಆದರೆ ರಿವಲ್ಯೂಷನ್ ಅಪ್ಲೈ ಮಾಡಬೇಕಾ? ಟೈಮ್ ಕೊಡ್ತಾರೆ. ನನ್ನ ಆಪ್ಷನ್ ಕೇಳಿದ್ರೆ ಎರಡಕ್ಕೂ ಹಾಕ್ಬಿಡಪ್ಪ. ನೀನು ಹಾಕಪ್ಪ, ಮಾರ್ಕ್ಸ್ ಕಡಿಮೆ ಬಂದೈತೆ, ಫೇಲ್ ಆಗಿರೋ ಡೆಫಿನೆಟ್ಲಿ ಹಾಕು. ಎನಿ ಅದರ್ ಡೌಟ್ಸ್ ಕ್ಲಿಯರ್ ಆಯ್ತಾ? ಎನಿ ಅದರ್ ಡೌಟ್ಸ್? ಎಸ್ ಜಿ ಪಿ ಎ 10 ಇದ್ರೆ ಬೇಕಾಗಲ್ಲ, ನೋ ನೀಡ್. ಸರ್, ಮಿನಿಮಮ್ 10 ಮಾರ್ಕ್ಸ್ ಸರ್, ಮಿನಿಮಮ್ 10%. ಮಿನಿಮಮ್ 10 ಮಾರ್ಕ್ಸ್ ಬೇಕಪ್ಪ. ಇಲ್ಲೇ ನೋಡಪ್ಪ, ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ 9 ಎಸ್ ಜಿ ಪಿ ಇದೆ, 32 ಇದೆ. ರಿವಲ್ಯೂಷನ್ ಹಾಕಿದ್ರೆ 9 ಇರೋ 10 ಆಗಬೇಕು ಅಂದರೆ 32 ಇರೋದು 42 ಆಗಬೇಕು, ಅವಾಗ 10 ಆಗುತ್ತೆ. 42 ಆದರೆ 10 ಆಗಲ್ಲ. 8 ಇರೋದು 9 ಆಗೋದಕ್ಕೆ 8 ಮಾರ್ಕ್ಸ್ ಬೇಕು. 9 ಇರೋ 10 ಆಗೋದಕ್ಕೆ 10 ಮಾರ್ಕ್ಸ್ ಬೇಕು. ಓಕೆ, 43 ಮಾಡೋಣ. 43 ಮಾಡಿದ್ರು ಆಗಲ್ಲ. 44 ಮಾಡೋಣ. 44 ಮಾಡಿದ್ರು ಆಗಲ್ಲ. 45 ಮಾಡೋಣ. 45 ಮಾಡಿದ್ರು ಆಗಲ್ಲ. ಆಮೇಲೆ ಇದು ಕಡಿಮೆ ಇದೆ ಆ್ಯಕ್ಚುಲಿ, ಇದು ಕಡಿಮೆ ಇದೆ. 45, 55 ಮಾರ್ಕ್ಸ್ ಜಾಸ್ತಿ ಬೇಕಿಲ್ಲ, ಆಗ ಇಂಟರ್ನಲ್ ಮಾರ್ಕ್ಸ್ ಕಡಿಮೆ ಇದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ 220 ಮಾಡಿ 50, 42 230 ಮಾಡುವ. ಓಕೆ, ಸೊ ಇದು ಮೇಲೆ 230 ಮಾಡಿ ಈ ಮಾರ್ಕ್ಸ್ ಚೇಂಜಸ್ ಆದರೆ ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡಿ ಅಲ್ಲಿ ಗೊತ್ತಾಗೋಗುತ್ತಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ 55 ಆಗುತ್ತೆ ಅಂದ್ಕೊಳ್ಳಿ, ಅವಾಗ 10 ಸಿ ಜಿ ಪಿ ಆಗುತ್ತೆ. ಓಕೆ, ಡಿಪೆಂಡ್ಸ್, ಇಂಟರ್ನಲ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅವೆಲ್ಲ. ಅದಕ್ಕೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಮ ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದರೆ 9 ಸಿ ಜಿ ಪಿ 10 ಸಿ ಜಿ ಪಿ ಆಗೋದು ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಇಂಟರ್ನಲ್ ಮಾರ್ಕ್ಸ್ ವೇರಿ ಆಗುತ್ತೆ ನಿಮಗಲ್ಲಿ. ಎನಿ ಅದರ್ ಡೌಟ್ಸ್? ಅದಕ್ಕೆ ಎಸ್ ಜಿ ಪಿ ಕ್ಯಾಲ್ಕುಲೇಟರ್ ಇಲ್ವೇನೋ ಚೆಕ್ ಮಾಡ್ಕೊಳ್ಳೋ ಅಲ್ಲಿ. ಇಲ್ಲಿ ಸಿ ಜಿ ಪಿ ಎಸ್ಸಿಗೆ ನಿಮಗೆಲ್ಲ ಅಲ್ಲಿ 5th ಸೆಮ್ಮು 6th ಸೆಮ್ ಎಂಟ್ರಿ ಮಾಡಿದ್ರೆ ಸಿ ಜಿ ಪಿ ಎ ಪರ್ಸೆಂಟೇಜ್ ಸಿಗುತ್ತೆ. ಸಿ ಜಿ ಪಿ ಎ ಪರ್ಸೆಂಟೇಜ್ ಸಿಕ್ಕಿದ್ರೆ ಕ್ಯಾಲ್ಕುಲೇಟರ್ ಇದೆ ನಿಮಗಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಷ್ಟೇ ಗೊತ್ತಾಗುತ್ತೆ ನಿಮ್ಗಲ್ಲಿ ಎಷ್ಟು ಮಾರ್ಕ್ಸ್ ಬರಬೇಕು ಅಂತ. ನೋಡಿ, ರ್ಯಾಂಕ್ ಪ್ರಿಡಿಕ್ಟರ್ ಇಲ್ವಾ ಇಲ್ಲಿ? ಸಿ ಜಿ ಪಿ ಎ ಎಂಟ್ರಿ ಮಾಡಿ, ಕಾಣಿಸ್ತಾ ಇದೆಯಲ್ಲಿ ಸಿ ಜಿ ಪಿ ಎ ಎಂಟ್ರಿ ಮಾಡಿ. ಸಿ ಜಿ ಪಿ ಎ ಕ್ಯಾಲ್ಕುಲೇಷನ್ ಬರುತ್ತಲ್ಲ. ಫಾರ್ ಎಕ್ಸಾಂಪಲ್ ಸಿ ಜಿ ಪಿ ಎ ನಿಂದು ಎಷ್ಟು, ಸಿ ಜಿ ಪಿ ಎಷ್ಟಿದೆ ಹೇಳು? 9 ಇದೆ ಅನ್ಕೋ. ನೀನು ಡಿ ಸಿ ಟಿ ರ್ಯಾಂಕು 80 ಸ್ಕೋರ್ ಮಾಡಬೇಕಾ? ನೋಡಿ, 80 ಮಾಡಿದ್ರೆ ನಿಂಗೆ ಎಷ್ಟು ರ್ಯಾಂಕ್ ಬರುತ್ತೆ ನಿಮಗೆ ಐಡಿಯಾ ಬರುತ್ತೆ. ಅರೌಂಡ್ 750 to 501 to 750 ಈ ರೇಂಜಲ್ಲಿ ಬರ್ತೀಯಾ. ಪರ್ಸೆಂಟೇಜ್ ಇಷ್ಟು ಬರುತ್ತೆ ನಿನಗಿಲ್ಲಿ. ಇವೆಲ್ಲ ನಾನು ಮಾಡಿರೋದು, ನಾನು ಮಾಡಿ ಇದು ಮಾಡಿರೋದು 9.6. ಓಕೆ, 9.6 ಇದ್ದರೆ ನೋಡಿ, ಐಡಿಯಾ ತಗೋ. ಇವಾಗ 9.6 ನೀನು 85 ಸ್ಕೋರ್ ಮಾಡ್ತೀಯ ಅನ್ಕೋ. 85 ಸ್ಕೋರ್ ಮಾಡಿದ್ರೆ ಅರೌಂಡ್ 150 ಬರ್ತೀಯಾ. ನೋಡಿ, ಅರೌಂಡ್ 150 ಬರ್ತೀರಾ. ಇನ್ನು 86 ಹೋಗಲಿ. ಆಮೇಲೆ ಇನ್ನು ಫಾರ್ ಎಕ್ಸಾಂಪಲ್ 90 ಅರೌಂಡ್ ಹೋಯಿತು ಅಂತಂದರೆ ವಿಲ್ ಗೆಟ್ ವಿತಿನ್ 50 or 60. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್ಸ್. ಇವೆಲ್ಲ ನೀವು ಮಾಡಬೇಕು. ಸುಮಾರು ಜನ ಇವೆಲ್ಲ ಏನೂ ಮಾಡ್ತಾ ಇಲ್ಲ. ನಾನು ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ, ನೋಡಿ ಮಾಡ್ಕೊಳ್ಳಿ ಅಂತ. ಮೇನ್ ಸಿ ಜಿ ಪಿ ಎ ಕ್ಯಾಲ್ಕುಲೇಷನ್ ಬೇಕು. ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿ, ರಫ್ ಕ್ಯಾಲ್ಕುಲೇಷನ್ ಇದು. ರಫ್ ಕ್ಯಾಲ್ಕುಲೇಷನ್ ಆಲ್ಮೋಸ್ಟ್ ಎಲ್ಲ ಇಯರ್ಸ್ಗೂ ಸೇಮ್ ಬರುತ್ತೆ. ಸರ್, ಎಸ್ ಜಿ ಪಿ ಎ 8 ಶಾಲೆ ಪುಟ್ ಫಾರ್ ವ್ಯಾಲ್ಯೂಯೇಷನ್, ಮೈ ಸಿ ಜಿ ಪಿ ಎ ಈಸ್ 7.55. ಹಾಕಪ್ಪ, 8 ಇದ್ರೆ ಹಾಕಪ್ಪ. ಇಫ್ ಯು ಆರ್ ಕಾನ್ಫಿಡೆಂಟ್ ಇದ್ರೆ ಹಾಕ್ರೋ, ಸುಮ್ಮನೆ ಹಾಕ್ಬೇಡಿ. ನಂಗೆ ಬರಬೇಕು, ಮಿಸ್ ಆಗಿದೆ ಸರ್ ಅನ್ನೋ ಹಾಕಿ. 9.14. ನೀನು ಡಿ ಸಿ ಟಿ ಸ್ಕೋರ್ ಎಷ್ಟು ಮಾಡ್ತೀಯಾ? ಅರೌಂಡ್ 85 ಮಾಡ್ತೀಯಾ? ನೋಡಿ, ರ್ಯಾಂಕಿಂಗ್ ಬಂದು ಅರೌಂಡ್ 250 to 300 ಬರುತ್ತೆ. ಇನ್ನು ಕಡಿಮೆನೂ ಆಗ್ಬೋದು. ಅರೌಂಡ್ 250 ಅಂತ ಹೇಳಿದ್ದೀನಿ, 240 ಬರ್ಬೋದು. ಒಂದು 10 ರ್ಯಾಂಕ್ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟು, ಜಾಸ್ತಿ ಏನು ವೇರಿಯೇಷನ್ಸ್ ಆಗಲ್ಲ ನಿಮಗೆ. ನೋಡಿ, ಇವೆಲ್ಲ ರ್ಯಾಂಕ್ ಪ್ರಿಡಿಕ್ಟರು ಫಸ್ಟ್ ನಾನು ಮಾಡಿದ್ದು. ಇದನ್ನು ನೋಡ್ಕೊಂಡು ಎಲ್ಲರೂ ಮಾಡೋಕ್ಕೆ ಶುರು ಮಾಡೋರು ಇವಾಗ. ರ್ಯಾಂಕ್ ಪ್ರಿಡಿಕ್ಟರು, ಕಾಲೇಜು, ಪಿ ಡಿ ಎಫ್, ಅದು ಇದು ಅಂದ್ಕೊಂಡು ಮತ್ತು ನನಗೆ ಮಾತಾಡ್ತಾರೆ. ಫಸ್ಟು ಈ ಫೈಲಲ್ಲಿ ಕ್ಯಾಲ್ಕುಲೇಟ್ ಸಿ ಜಿ ಪಿ ಎ. ನಿಮ್ಗೇನು ಅಂತಂದರೆ ನಿಮ್ಮ ಲೆಜ್ಜರ್, ಈ ಥರ ಲೆಜ್ಜರ್ ಬಂದಿರುತ್ತೆ. ಎಲ್ಲ ಮಾರ್ಕ್ಸ್ ಎಂಟ್ರಿ ಮಾಡ್ಕೊಂಬನ್ನಿ. ಇಲ್ಲಿ ಮಾರ್ಕ್ಸು ಕೇಳಿ ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ. ಎಲ್ಲ ಮಾರ್ಕ್ಸ್ ಎಂಟ್ರಿ ಮಾಡ್ಕೊಂಬಂದರೆ 6th ಸೆಮ್ದು ಎಂಟ್ರಿ ಮಾಡಿದ್ರೆ ನೀವು ಎಷ್ಟು ತಗೋತೀರಾ? ಫಾರ್ ಎಕ್ಸಾಂಪಲ್ ಎಕ್ಸ್ಟರ್ನಲ್ ಇದೆ. ಇಲ್ಲಿ ಎಕ್ಸ್ಟರ್ನಲ್ 160 ಮಾರ್ಕ್ಸ್ ಬರುತ್ತೆ. ಅರೌಂಡ್ 140 ಹಾಕೊಳ್ಳಿ.
ಇಂಟರ್ನಲ್ ಮಾರ್ಕ್ಸ್ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ, ರಫ್ಲಿ ಇಷ್ಟು ಬರುತ್ತೆ, ಇಷ್ಟು ಬಂದರೆ 9 ಸಿ ಜಿ ಪಿ ಎ ಬರುತ್ತೆ, ಇಷ್ಟು ಬಂದರೆ ದಿಸ್ ಇಸ್ ದ ಫೈನಲ್ ಸಿ ಜಿ ಪಿ ಎ, ಇಷ್ಟು ಫೈನಲ್ ಸಿ ಜಿ ಪಿ ಎ ಇರುತ್ತೆ. ಸೊ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು. 8.35 ಇದೆ, ಅದನ್ನು ಇಲ್ಲಿ ಎಂಟ್ರಿ ಮಾಡಿ 8.35. ನೀವು ಡಿ ಸಿ ಟಿಗೆ ಸ್ಕೋರ್ ಮಾಡುವಾಗ ಡಿಸೈಡ್ ಮಾಡ್ಕೊಳ್ಳಿ, ಇವಾಗ ಡಿಸೈಡ್ ಮಾಡ್ಕೊಳ್ಳಿ ನಾನು ಎಷ್ಟು ಸ್ಕೋರ್ ಮಾಡಬೇಕು ಅಂತ. ಆ ರ್ಯಾಂಕಿಂಗ್ ಬರುತ್ತೆ, ಈಗ ಚೆಕ್ ಮಾಡ್ತಾ ಇರ್ಬೇಕು ನೀವು. ಈ ಸಿ ಜಿ ಪಿ ಎ ಬರೋ 6 ಸೆಮ್ ಆದಮೇಲೆ ನೋಡಿ, ಇವಾಗ 80 ಸ್ಕೋರ್ ಮಾಡಿದ್ರೆ ಅರೌಂಡ್ 750 to 1000 ಬರುತ್ತೆ. ಅದೇ 81 ಸ್ಕೋರ್ ಮಾಡಿದ್ರೆ ಹೆಂಗ್ ರ್ಯಾಂಕ್ ಡಿಕ್ರೀಸ್ ಆಗುತ್ತೆ ನೋಡಿ ಇಲ್ಲಿ. 81 ಅಲ್ಲ 82. ಓಕೆ 82 ಹೋಗೋಣ. 82ಗೆ ಏನು ಪ್ರಾಬ್ಲಮ್ ಇಲ್ಲ. ಅಯ್ಯೋ ಎಲ್ಲೆಲ್ಲ ಹೋಗುತ್ತಲ್ಲೋ. 83, 85 ನೋಡಿ, 85 ಸ್ಕೋರ್ ಮಾಡಬೇಕು ಆ ರೇಂಜಿಗೆ ಬರಬೇಕು ಅಂದರೆ. ಇದನ್ನ ಬಿಲ್ಡ್ ಮಾಡ್ಬೋದು. ಸದ್ಯಕ್ಕೆ ಒಂದು ಓವರ್ ಆಲ್ ಐಡಿಯಾ ತಗೊಳ್ಳಿ, ಆ ರೇಂಜಲ್ಲಿ ಬಂದರೆ ಆ ರೇಂಜಲ್ಲಿ ಬರ್ತೀರಾ ಅಂತ. ಇವೆಲ್ಲ ನೋಡಿ ವಿಡಿಯೋಸ್, ರ್ಯಾಂಕ್ ಪ್ರಿಡಿಕ್ಷನ್ ವಿಡಿಯೋಸ್ ಇಟ್ಟಿದ್ದೀನಿ, ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಫೈಲ್ಸಲ್ಲಿ ಆಗ್ತಾ ಇರೋದು ನಿಮಗೆಲ್ಲ. ಇದು ಆ್ಯಪಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಮ್ದು ಇನ್ನೂ ವೆಬ್ಸೈಟ್ ಬಂದಿಲ್ಲ, ಬರುತ್ತೆ, ಅದಕ್ಕೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬರುತ್ತೆ, ಬಂದಾಗ ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ. ಅರ್ಥమైందా ರಾಜಾ? ಏನಾದ್ರು ಡೌಟ್ಸ್ ఉందా? ಓಕೆ 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 ಓಕೆ, ಬಾಯ್ 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 ಬಾಯ್.